ಫ್ರೆಂಡ್ಸ, ಒಂದು ಬಟ್ಲ ಪುಟಾಣಿ ತೊಗೊಂಡು ಏನು ಮಾಡ್ತೀನಿ ಅಂತಂದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ಅಂದ್ರೆ ಅರ್ಥ ಆಗುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿರಿ. ಹೋಗಿ ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಂಬರ್ತೇನೆ ರೀ, ರುಬ್ಕೊಂಬರ್ತೇನೆ ರೀ. ಫುಲ್ಲು ಸಾಫ್ಟ್ ಆಗತ್ತನ ಹಿಟ್ಟು ಏನಿರುತ್ತಲ್ಲ ಕಡಲೆ ಹಿಟ್ಟು, ಆ ಥರ ಚೆನ್ನಾಗಿ ಸಾಫ್ಟ್ ಆಗತ್ತನ ಹೋಗಿ ರುಬ್ಕೊಂಬರ್ತೇನೆ ರೀ. ಹಾಗೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಒಳ್ಳೆ ರೆಸಿಪಿ ತೊಗೊಂಡು ಬಂದೀನಿ ಫ್ರೆಂಡ್ಸ್ ನಿಮಗೋಸ್ಕರ. ಈಗ ರಜೆ ಕೂಡ ಮಕ್ಕಳು ಮನೆಯಲ್ಲೇ ಇರ್ತಾರೆ, ಹಾಗಾಗಿ ಈ ಥರ ಚಕ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಮಾಡುವ ಚಕ್ಲಿ ಹಾಗೆ ಹೊರಗಡೆ ತಿನ್ನೋದು ಬದಲು ಈ ಥರ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಇವಾಗ ನೋಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರ, ಹಳದಿ ಮತ್ತು ಅಜ್ವಾನ ಮತ್ತು ಸ್ವಲ್ಪ ಜೀರಿಗೆ ಇಷ್ಟು ತೊಗೊಂಡು ನೋಡಿರಿ. ರುಬ್ಕೊಂಬಂದ ನಂತರ ನಾನು ಅದನ್ನೆಲ್ಲ ಏನು ತೋರಿಸೇನಲ್ರಿ, ಕೆಂಪು ಖಾರ ಅದೆಲ್ಲನೂ ಅದ್ರ ಹಿಟ್ಟೊಳಗೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತದೆ. ಹಾಗಾಗಿ ಇವಾಗ ನಾನು ರುಬ್ಕೋತಾ ಇದ್ದೀನಿ ನೋಡಿರಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಇದು ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಪ್ಪ ಇದೆ, ಹಂಗಾಗಿ ಮತ್ತು ನಾನು ಇನ್ನೊಂದು ಸಲ ಚಾಲೂ ಮಾಡ್ತಾಯಿದ್ದೀನಿ. ಮಿಕ್ಸಿ ರುಬ್ಕೋತಾ ಇದ್ದೀನಿ. ಇವಾಗ ಪುಟಾಣಿ ಸಣ್ಣಾಗಿದ್ದಾನಂತ ನೋಡೋಣ್ರಿ. ಇವಾಗ ನಾನು ಒಂದು ಜಲ್ಲಡಿ ಒಳಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ರೀ. ಚೆನ್ನಾಗಿ ಸೋಸ್ಕೋಬೇಕು ನೋಡಿರಿ. ಈ ಥರ ದಪ್ಪ ಇತ್ತಂದ್ರೆ ತೆಗೆದು ಬಿಡ್ಬೇಕು ರೀ, ಯಾಕಂದರೆ ಚಕ್ಲಿ ಸರಿಯಾಗಿ ಬೀಳಂಗಿಲ್ಲ. ಹಂಗಾಗಿ ಇವಾಗ ನಾನು ಒಂದು ಬಟ್ಲ ಪುಟಾಣಿ ತೊಗೊಂಡಿನಲ್ರಿ, ಅದಕ್ಕೆ ನಾನು 2 ಬಟ್ಲದಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಜಲ್ಲಡಿ ಹಿಡ್ಕೊಕತ್ತೀನಿ ರೀ. ನಾನು ಮಿಲ್ಲಿಗೆ ಹೋಗಿ ಬೀಸ್ಕೊಂಬಂದಿತ್ತಲ್ಲ, ಹಾಗಾಗಿ ನಾನು ಜಲ್ಲಡಿ ಹಿಡ್ದು ತೊಗೊಳಕತ್ತೀನಿ ನೋಡಿರಿ. ಎಲ್ಲನೂ ಜಲ್ಲಡಿ ಹಿಡ್ದು ಈಗ ತೊಗೊಂಡ ನಂತರ ಅದಕ್ಕೆ ಏನು ಮಾಡ್ಬೇಕು ರೀ, ನಾವಿವಾಗ ಅದೇನು ಮಸಾಲೆ ತೋರಿಸಿದ್ದೀನಿ ಅಲ್ರಿ, ಉಪ್ಪು ಖಾರ ಅದನ್ನೇ ಒಂದು ಕಡೆ ಏನು ಮಾಡೀನಿ ರೀ, ಈ ಕಡೆ ಎಣ್ಣೆ ಕಾಸಕ್ಕಿಟ್ಟೀನಿ ರೀ ಅದಕ್ಕೆ ಹಾಕೊಳ್ಳೋ ಸಲಿಗೆ. ಈಗ ನೋಡಿದ್ದವನ್ನೆಲ್ಲನೂ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊರಿ. ಹಾಗೆ ಎಣ್ಣೆ ಕಾಸಿ ಹಾಕೋದ್ರಿಂದ ಏನಾಗುತ್ತೆ, ಕ್ರಿಸ್ಪಿ ಆಗಿನೂ ಬರುತ್ತೆ, ಹಾಗೆ ಹಗುರ ಪಳ್ಳನೂ ಆಗುತ್ತೆ. ಹಂಗಾಗಿ ತುಂಬಾ ಅಂಗಡಿಯಲ್ಲಿ ಏನು ಸಿಗುತ್ತೆ ಅಲ್ಲ, ಆ ಥರ ತುಂಬಾ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್. ಹಂಗಾಗಿ ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ. ನಾನು ಒಂದು 1.5-2 ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕ್ಕೊಂಡೀನಿ ರೀ. ಅದಕ್ಕೂ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು. ಎಣ್ಣೆ ಕಾಸಿ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ರೀ, ಸುಡ್ತದ್ರಿ. ಹಾಗಾಗಿ ನೋಡಿ ಕೈ ಆಡಿಸ್ರಿ, ಇಲ್ಲಾಂದ್ರೆ ಕೈ ಸುಡುವ ಚಾನ್ಸ್ ಇರುತ್ತೆ. ಹಾಗೆ ನಿಧಾನಕ್ಕೆ ಇವಾಗ ನೋಡಿರಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ರೀ. ಒಟ್ಟಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ ನೀರು, ಯಾಕಂದರೆ ಹಳಸಾದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಳಸಾದ್ರೆ ಹಂಗೆ ನೋಡಿ ನಾವು ನೀರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿರಿ. ಈಗ ಈ ಅದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಯ್ತು ನೋಡಿರಿ. ಇವಾಗ ಒಂದು ಕಡೆ ನಾನು ಎಣ್ಣೆ ಕಾಸಕ್ಕಿಟ್ಟೇನಿ ರೀ. ಇವಾಗ ಚಕ್ಲಿ ಒಂದು ಪ್ಲೇಟಲ್ಲಿ ಚಕ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಬ್ರಿ. ಇವಾಗ ಹಿಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಹಿಡಿಸುತ್ತೆ ನೋಡಿ. ಈಗ ಚಕ್ಲಿ ಮಾಡೋದ್ರೊಳಗೆ ಸಾಚೆ ಒಳಗೆ ಹಾಕಿಬಿಟ್ಟು ನೋಡೋಣ ರೀ. ಮತ್ತು ಇನ್ನೊಂದು ಸ್ವಲ್ಪ ತೊಗೊಳ್ತೇನೆ ರೀ. ನಾನು 2 ಉಂಡೆ ತೊಗೊಂಡು ನಾನಿವಾಗ ಅದ್ರೊಳಗೆ ಹಾಕಿ ಒತ್ತಿ ತೋರಿಸ್ತೇನೆ ರೀ ಯಾವ ಥರ ಚಕ್ಲಿ ಬರ್ತಾವ್ರಿ ಅಂತ ಅನ್ನೋದು. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೂ ಕೂಡ ತಿಳಿಯುತ್ತೆ. ಈಗ ಈ ಥರ ಮಕ್ಕಳಿಗೆ ಮನೆಯಲ್ಲಿದ್ದಾಗ ಮಾಡಿಕೊಟ್ರೆ ಅವ್ರಿಗಿನ್ನೂ ತುಂಬಾ ಖುಷಿ ಆಗುತ್ತೆ. ನಾವು ಮನೆಯಲ್ಲಿ ಮಾಡಿರ್ತೀವಲ್ಲ, ನಮಗೂ ತಿನ್ನೋಕ್ಕೂ ಖುಷಿ ಇರುತ್ತೆ. ಮನೆಯಲ್ಲಿ ನಾವು ಮಾಡಿರುವ ಚಕ್ಲಿ ಎಲ್ಲ ಹೆಂಗೆ ಬಂತು ಅನ್ನೋದು ನಮಗೂ ಗುರುತಾಗುತ್ತೆ. ಎಲ್ಲಿಗಾದರೂ ಹೋಗಬೇಕಾದ್ರೆ ನಾವು ಈ ಥರ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಮಾಡಿ ತೊಗೊಂಡು ಹೋಗ್ಬೋದು ನೋಡಿ. ಇವಾಗ ಹಾಕಿ ತೋರಿಸ್ತೀನಿ ನೋಡಿರಿ ನಿಮ್ಗೆ.
ಎಷ್ಟು ಮಸ್ತ್ ಬರ್ತಾವಂದ್ರೆ ಬ್ಯಾಡ್ರಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ನಾನು ಜಾಸ್ತಿ ಒತ್ತೋದ್ರಿಂದ ಇದು ಮಾಡ್ತಿದ್ದೇನೆ ರೀ, ಈ ಥರ ತೊಗೊಂಡಿರಲಿಲ್ಲ. ಹಾಗಾಗಿ ಸಾಚಾ ಮೊನ್ನೆ ತೊಗೊಂಡೇನಿ ರೀ. ಹಾಗಾಗಿ ಒಂದು ವಿಡಿಯೋ ಬಿಟ್ಟೆ ನೋಡಿರಿ, ಅದ್ರದ್ದು ಎಷ್ಟು ಹೋಯ್ತು, ಅದು ಎಷ್ಟು ತೊಗೊಂಡ್ರು, ಅದಕ್ಕೆ ರೇಟ್ ಎಷ್ಟು ಅನ್ನೋದು ಕೂಡ ನಾನು ತೋರಿಸಿದ್ದೆ, ನಿಮ್ಗೆ ಹೇಳಿದ್ದೀನಿ ನೋಡಿರಿ. ಎಷ್ಟು ಮಸ್ತ್ ಕಾಣಕತ್ತಾವ ನೋಡಿರಿ ಫ್ರೆಂಡ್ಸ. ತುಂಬಾ ಚೆನ್ನಾಗಿ ಚಕ್ಲಿ ರೆಡಿ ಆಗಕತ್ತಾವ ನೋಡಿರಿ. ಈಗ ಎಲ್ಲನೂ ಒಂದು ಪಾತ್ರೆಯಲ್ಲಿ ಪ್ಲೇಟ್ ಒಳಗೆ ಹಾಕ್ಕೊಂಡು ಆಮೇಲೆ ನಾನು ಎಣ್ಣೆಯಲ್ಲಿ ಕರಿತೀನಿ ರೀ. ಎಕ್ಸ್ಟ್ರಾನೇ ಜಾಸ್ತಿನೇ ಒಂದು ಸ್ವಲ್ಪ ಮಾಡಿಟ್ಕೊಂಡು ಇವಾಗ ಎಣ್ಣೆಯಲ್ಲಿ ಬಿಡ್ತೀನಿ ನೋಡಿರಿ. ಆಲ್ರೆಡಿ ಎಣ್ಣೆ ಕಾಸಕ್ಕಿಟ್ಟಿದ್ದೀನಲ್ರಿ, ಎಣ್ಣೆ ಕಾಯ್ದದ. ಒಂದು ಸ್ವಲ್ಪನೇ ಸಣ್ಣದಾಕಿ ನೋಡಕತ್ತೀನಿ ನೋಡಿರಿ. ಚೆನ್ನಾಗಿ ಎಣ್ಣೆ ಬಿಸಿ ಆಗ್ಯದ ನೋಡಿರಿ. ಇವಾಗ ಒಂದು ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ ನೋಡಿರಿ. ಸಣ್ಣ ಉರಿಯಲ್ಲೇ ನಾವು ಹುರ್ಕೋಬೇಕಾಗ್ತದೆ ರೀ. ಜೋರು ಉರಿಯಲ್ಲಿ ಹುರಿದ್ರೆ ಏನಾಗುತ್ತೆ, ಮೇಲ್ಗಡೆ ಮಾತ್ರ ಬೆಂದಿರ್ತಾವೆ ರೀ, ಕೆಳಗೆ ಬೆಂದಿರಲ್ಲ ರೀ. ಹಾಗಾಗಿ ಸ್ಲೋ ಇಟ್ಟೆ ನಾವು ಹುರ್ಕೋಬೇಕಾಗುತ್ತೆ. ನೋಡಿದ್ರಿ ಎಷ್ಟು ಚಂದ ಕಾಣಿಸ್ತಾಕತ್ತಾವ ನೋಡಿರಿ. ತುಂಬಾ ಚೆನ್ನಾಗಿ ಬರ್ತಾಯಿದೆ ರೀ ಚಕ್ಲಿ. ಇದೇ ಥರನ ನಾನೆಲ್ಲನೂ ಎಣ್ಣೆಯಲ್ಲಿ ಹಾಕಿ ಕರ್ಕೊತೀನಿ ರೀ. ತುಂಬಾ ಮಸ್ತ್ ಬಂದಾವ್ರಿ ಫ್ರೆಂಡ್ಸ. ನೀವು ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ಕೊಡ್ರಿ. ಅವರು ತಿಂದ್ಬಿಟ್ಟು ಹೇಳ್ತಾರೆ ನಿಮ್ಗೆ ಹೆಂಗಾಯ್ತು ಅನ್ನೋದು. ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಅಳತೆ ತೊಗೊಂಡು ಮಾಡಿದ್ದೀವಿ ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ ನೋಡಿರಿ ಫ್ರೆಂಡ್ಸ. ಹೆಚ್ಚು ಕಡಿಮೆ ಆದರೆ ಅಷ್ಟು ಸರಿಯಾಗಿ ಬರೋಂಗಿಲ್ಲ ನೋಡಿರಿ. ಇವಾಗ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ರೀ. ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ಎಷ್ಟು ಚೆನ್ನಾಗಿ ಆಗ್ಯಾವ ಫ್ರೆಂಡ್ಸ. ಮುರಿದು ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬಾ ಚೆನ್ನಾಗಿ ಬಂದಾವೆ ನೋಡಿರಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.